ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ಸರ್ ನನ್ನ ಹೆಸರು ಗಣೇಶ್ ಅಂತ ಸರ್. ನನ್ನ ವೈಫ್ ಪೂಜಾ ಅಂತಂದು 29/10/24 ಶ್ರೀಕರಿ ಹಾಸ್ಪಿಟಲಲ್ಲಿ ಡೆಲಿವರಿ ಆಯಿತು ಸರ್. ಶ್ರೀಕರಿ ಹಾಸ್ಪಿಟಲಲ್ಲಿ ಸಿಜರಿನ್ ಸಿ ಸೆಕ್ಷನ್ ಆಗಿರೋದು ಸರ್. ಅಲ್ಲಿ ತೋರಿಸಿ ಆದಮೇಲೆ ಕೆಲವು ದಿನದ ನಂತರ ಅಂದರೆ ಒಂದು 10 ದಿನದ ನಂತರ ಪಸ್ ಟೈಪ್ ಬಂತು. ಪಸ್ಸಾಗಿ ಅದನ್ನು ಹೋಗಿ ತೋರಿಸಿದ್ವಿ. ಬಟ್ ಆ ಇನ್ಫೆಕ್ಷನ್ ಲೆವೆಲ್ ಕಡಿಮೆ ಆಗಿಲ್ಲ ಸರ್. ನಮಗೆ ಇನ್ಫೆಕ್ಷನ್ ಲೆವೆಲ್ ಕಡಿಮೆ ಆಗಲಿಲ್ಲ. ಆಮೇಲೆ ನಾವು ಏನು ಮಾಡಿದ್ವಿ, ಬೇರೆ ಡಾಕ್ಟರ್ಸ್ ಹತ್ರ ಹೋದ್ವಿ. ಒಂದು 3 ತಿಂಗಳು ತೋರಿಸಿದ್ವಿ. 3 ತಿಂಗಳು ಆದಮೇಲೆ ಕೂಡ ಎಲ್ಲೂ ಕಡಿಮೆ ಆಗಲಿಲ್ಲ. ಅದಕ್ಕೋಸ್ಕರ ಇನ್ನೇನು ಮಾಡೋದು ಅಂತಂದು ಬೆಂಗಳೂರಿಗೆ ಹೋಗಿವಿ. ಬೆಂಗಳೂರು ಸ್ಪರ್ಶ ಹಾಸ್ಪಿಟಲಲ್ಲಿ ಆಪ್ರೇಷನ್ ಆಯಿತು ಸರ್. ಆಪ್ರೇಷನ್ ಆಗಿ ಎಲ್ಲ ಇದು ಆಗಿದೆ. ಬಟ್ಟು ಇದು ನನಗೊಬ್ಬನಿಗೆ ಆಗಿಲ್ಲ, ನನ್ನಂಥ ನನ್ನ ವೈಫಿಗೆ ಏನಾಗಿದೆ ಆ ರೀತಿ ಏನೂ ಇಲ್ಲ. ಅಂದರೆ ಒಂದು 15ರಿಂದ 20 ಜನ ಇದ್ದಾರೆ. ನಿನ್ನೆ ಎನ್ಕ್ವೈರಿ ಆಗಿದೆ ಸರ್. 26ಕ್ಕೆ 2025ಕ್ಕೆ ಎನ್ಕ್ವೈರಿ ಆಗಿದೆ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೆ, DHO ಗೆ. ಎನ್ಕ್ವೈರಿ ಕರೆದಿದ್ದಾರೆ, ಎನ್ಕ್ವೈರಿ ಆಗಿದೆ. ಈಗ ನೆಕ್ಸ್ಟ್ ಏನು ಪ್ರೊಸೀಜರ್ ಏನು ಮಾಡ್ತಾರೆ ನೋಡಬೇಕು. ನಾವು ಕೇಳ್ತಿರೋದು ಇಷ್ಟೇ ಸರ್, ನ್ಯಾಯ ಒದಗಿಸ್ಕೊಡ್ರಿ ನಮಗೆ ದಯವಿಟ್ಟು. ಅಂಥ ಡಾಕ್ಟರ್ ನಮ್ಗೆ ಅವಶ್ಯಕತೆ ಇಲ್ಲ. ಶ್ರೀಕರಿ ಹಾಸ್ಪಿಟ್ಲಲ್ಲಿ ಏನು ಸಮಸ್ಯೆ ಆಯಿತು? ಯಾವುದು ಟ್ರೀಟ್ಮೆಂಟ್ ಹೋಗಿದ್ದಾರೆ ನೀವು? ಸರ್ ಹೆರಿಗೆಗೆ ಅಂತ ಹೋಗಿರೋದು ಸರ್. ಹೆರಿಗೆಗೆ ಹೋದಾಗ ಈ ಇನ್ಫೆಕ್ಷನ್ ಆಗಿದೆ ಸರ್ ನಮಗೆ. ಇದು ಇನ್ಫೆಕ್ಷನ್ ಆಗಿದೆ ಅಂತ ಯಾವಾಗ ಹೊರಗೆ ಬಿತ್ತು ನಿಮಗೆ? ಸರ್ ಇನ್ಫೆಕ್ಷನ್ ಆಗಿದೆ ಅಂತಂದು ಬಿದ್ದಿದ್ದೆ ಆಗಿ ಒಂದು 10 ದಿನಕ್ಕೆ ಅಲ್ಲಿ ಪಸ್ ಬರ್ತಾಯಿತ್ತು. ಪಸ್ ಬಂದಾಗ ಅವ್ರ ಹತ್ರ ಹೋಗಿ ಕೇಳಿದ್ವಿ, ಸರ್ ಈ ರೀತಿ ಆಗಿದೆ ಮೇಡಮ್, ಈ ರೀತಿ ಆಗಿದೆ ಏನು ಅಂತಂದರೆ ಅವರಿದ್ದು ಇಲ್ಲ, ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಟ್ಟರು. ಟ್ಯಾಬ್ಲೆಟ್ಸ್ ಕೊಟ್ಟು ಒಂದು 10 ದಿನ ಆದರೂ ನಿಂದಿರಲಿಲ್ಲ. ಆವಾಗ ಹೋಗಿ ನಾವು ಸ್ವಲ್ಪ ನಮಗೂ ಕೂಡ ಪೇಷನ್ಸ್ ಔಟ್ ಆಗಿಬಿಟ್ಟಿತ್ತು. ಹೆಂಗೆ ಅಂತಂದರೆ ಡೆಲಿವರಿ ಆಗಿ 30 ದಿನ ಆದರೂ ಕಡಿಮೆ ಆಗಿಲ್ಲ ಅಂದರೆ ಏನಂತಂದರೆ ಅವಾಗ ಅವ್ರು ನಮಗೇನಾದರೂ ನೀವು ಸರಿಯಾಗಿ ಆರೈಕೆ ಮಾಡಿಲ್ಲ, ನೀವು ಸರಿಯಾಗಿ ನೋಡ್ಕೊಂಡಿಲ್ಲ, ನಮ್ಮ ಮೇಲೆ ಹೆಚ್ಚಿಗೆ ಹೀಟ್ ತೊಗೊಂಡಿದ್ದೀರಾ, ನಮ್ಮನ್ನೇ ಧೋರಣೆ ಮಾಡಿದರು ಸರ್. ಆಯ್ತು ಸರ್, ಈಗ ಬೇರೆ ಹಾಸ್ಪಿಟ್ಲಿಗೆ ಹೋದ್ರಿ, ಏನಂತ ಹೇಳಿದ್ರು? ಸರ್ ಮೊದಲು ಬೇರೆ ಹಾಸ್ಪಿಟಲ್ಗೆ ಹೋಗಿ ಎಲ್ಲ ಟೆಸ್ಟ್ ಸರ್, ಒಂದು ಕಡೆಯಿಂದ ನನ್ನ ಹೆಂಡತಿಗೆ TB ಆಗಲಿ, ಕ್ಯಾನ್ಸರ್ ಆಗಲಿ, BP ಆಗಲಿ, ಶುಗರ್ ಆಗಲಿ ಯಾವುದೂ ಇಲ್ಲ ಸರ್. ಪ್ರತಿಯೊಂದು ಟೆಸ್ಟ್ ಚೆಕ್ ಮಾಡಿದರೆ ಎಲ್ಲದರಲ್ಲೂ ಬಂದಿರೋದು ನೆಗೆಟಿವ್ ಸರ್. ಒಂದರಲ್ಲೂ ಕೂಡ ಪಾಸಿಟಿವ್ ಬಂದಿಲ್ಲ. ನಾನು ಕೇಳಿದೆ, ಸರ್ ಯಾಕೆ ಆಗಬೇಕು ಪಾಸಿಟಿವ್? ಈಗ ಯಾವುದೋ ಒಂದು ಪಾಸಿಟಿವ್ ಕೇಸ್ ಬಂತು ಅಂತಂದರೆ ಹೌದು ಇದರಿಂದ ಆಗಿದೆ, ಏನೂ ಬಂದಿಲ್ಲ ಅಂತಂದರೆ ಯಾಕೆ ಸರ್ ಹಿಂಗಾಗಿದೆ ಅಂದರೆ ಅವರು ಹೇಳಿದ್ದು ಇಷ್ಟೇ. ಬಟ್ ಯಾವ ಡಾಕ್ಟರ್ಸು ರಿಟರ್ನ್ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಸರ್. ನಮಗೆ ಹೇಳಿದ್ದು ಇಷ್ಟೇ, ಆಗೋದು ಚಾನ್ಸಸ್ ಮ್ಯಾಕ್ಸಿಮಮ್ ಅನ್ಹೈಜೆನಿಕ್ OTಯಿಂದ ಆಗುತ್ತೆ. OT ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಂತಂದರೆ ಇದು ಆಗುತ್ತೆ ಸರ್. ಅಲ್ಲಿ ಹೆಂಗೆ ಅಂತಂತಂದರೆ ಸ್ಟಾಫ್ಗಳು ಯಾರು, ಸ್ವೀಪರ್ಸ್ ಯಾರು ಗೊತ್ತಿಲ್ಲ, ಎಲ್ಲರೂ OTಯಲ್ಲಿ ಹೋಗ್ತಾರೆ. ಇನ್ನು ಎಲ್ಲಿ ಮೇಂಟೈನ್ ಮಾಡ್ತಾರೆ ಸರ್ ಅವರು? ನಮಗೆ ಈ ಥರ ಸಮಸ್ಯೆ ಇದೆಯಲ್ಲ, ಏನು ಕ್ರಮ ಕೈಗೊಳ್ಬೇಕಂತ ಸರ್ ನಾವು ಕೇಳ್ತಿರೋದು ಇಷ್ಟೇ ಸರ್. ನಾವು ಒಂದು ನಯಾ ಪೈಸಾ ಕೂಡ ಪರಿಹಾರ ಕೇಳಲ್ಲ ಸರ್. ನಾವು ನೊಂದಿರೋ ಹಾಗೆ, ನಮ್ಮ ಪತ್ನಿಯರು ನೊಂದಿರೋ ಹಾಗೆ, ಏನಾಗಿದೆ ನಮ್ಮ ಸುತ್ತಮುತ್ತ ನಮ್ಮ ಸಹೋದರಿಯರು ಅವ್ರಿಗೆ ಭಾಳ ನೋವು ತಿಂದಿದ್ದಾರೆ ಸರ್. ನನ್ನ ಜೊತೆ ಇರೋರು ಅವ್ರದ್ದೆಲ್ಲ ಕೇಳಿದರೆ ಭಾಳ ಕಷ್ಟ ಅನಿಸುತ್ತೆ. ದಯವಿಟ್ಟು ಈ ರೀತಿ ಯಾರಿಗೂ ಆಗಬಾರ್ದು. ಹಾಗಾಗಿ ಆ ಎಮ್ಮಂದು ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು. ಮೆಡಿಕಲ್ ಲೈಸೆನ್ಸ್ ಏನಿದೆ ಫಸ್ಟ್ ಕ್ಯಾನ್ಸಲ್ ಮಾಡಿ ಹಾಸ್ಪಿಟ್ಲ್ ಕ್ಲೋಸ್ ಮಾಡಲಿ ಸರ್. ಈಗ DHO DC ಅವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ರಲ್ಲ, ಹಾಂ ಸರ್. ಏನಂತ ಹೇಳಿದ್ದಾರೆ ಸರ್ ಎನ್ಕ್ವೈರಿ ಕರೆದಿದ್ದಾರೆ ಸರ್. ನಿನ್ನೆ 26ಕ್ಕೆ ಕರೆದಿದ್ದು ಸರ್. ಆಗಿದೆ, ನೋಡ್ಬೇಕು ಸರ್. ರಿಟರ್ನ್ ನಮ್ಮ ಹತ್ರ ರಿಟರ್ನ್ ಸ್ಟೇಟ್ಮೆಂಟು ತೊಗೊಂಡಿದ್ದಾರೆ, ವಿಡಿಯೋ ಸ್ಟೇಟ್ಮೆಂಟು ತೊಗೊಂಡಿದ್ದಾರೆ. ಈಗ ಅವ್ರನ್ನ ಕೇಳ್ತಾ ಇದ್ವಿ, ಅವರು ಇನ್ನೂ 1 or 2 ಡೇಸ್ನಲ್ಲಿ ಇದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ನೋಡಬೇಕು ಸರ್, ಕಾದು ನೋಡ್ತಾ ಇದ್ವಿ. ನಮಗೆ ನ್ಯಾಯ ಬೇಕು ಅಂತ ಇದ್ವಿ. ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ನಾವು ಎಲ್ಲರೂ ಯೂನಿಟ್ ಆಗಿ, ಈಗ ಆ್ಯಕ್ಚುಲಿ ನಮ್ಮ ಗ್ರೂಪ್ನಲ್ಲಿ ಇರೋದು 11 ಮಂದಿ ಇದ್ದರು. ಈಗ ಒಂದು 40ರಿಂದ 45 ಮಂದಿ ಬಂದಿದ್ದಾರೆ ಆಲ್ರೆಡಿ, ಇದೇ ಸಿಚುವೇಶನ್ ಇರೋರು. ಸೊ ಎಲ್ಲರೂ ಹೋಗಿ ಹಾಸ್ಪಿಟ್ಲ್ ಮುಂದೆ ಧರಣಿ ಕೊಡ್ತೀವಿ ಸರ್. ನಾನು ಶ್ರೀಕರಿ ಹಾಸ್ಪಿಟ್ಲಲ್ಲಿ 2024 ಆಗಸ್ಟ್ 21ರಲ್ಲಿ ನನ್ನ ಹೆಂಡತಿಗೆ ನಮಗೆ ಗಂಡು ಮಗು ಜನ್ಮ ಆಯಿತು. ಅದಾದ ನಂತರ ಒಂದು ಕ್ಯಾಮರಾ ನೋಡ್ಕೊಂಬ ಅದಾದ ನಂತರ 4 ದಿನ ನನಗೆ ಆದಮೇಲೆ ಡಿಸ್ಚಾರ್ಜ್ ಮಾಡಿದರು. ಸಿ ಸೆಕ್ಷನ್ ಡೆಲಿವರಿ ಆಗಿದ್ದು. ಸಿ ಸೆಕ್ಷನ್ ಡೆಲಿವರಿ ಆಗಿ ನೆಕ್ಸ್ಟ್ ಒಂದು 4 ದಿನ ಹಾಸ್ಪಿಟ್ಲಲ್ಲಿ ಇಟ್ಕೋತಾರಲ್ಲ, ಆವಾಗ ನಾನು ಹಾಸ್ಪಿಟ್ಲಲ್ಲಿ ಕಂಡು ಬಂದಿದ್ದೇನು ಅಂತಂದರೆ, ನಾನು ಸ್ಪೆಷಲ್ ವಾರ್ಡ್ ತೊಗೊಂಡು ನನ್ನ ವಾರ್ಡಲ್ಲಿ ಒಂದು ಬಾತ್ರೂಮ್ ಇದ್ರೂ ನನ್ನ ಮಗುನ ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಹೋಗಿ ಸ್ನಾನ ಮಾಡಿಸ್ತಾಯಿದ್ರು. ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಒಂದು ಮಗುನ ಕರ್ಕೊಂಡೋಗಿ ಸ್ನಾನ ಮಾಡಿಸ್ತಾರೆ ಅಂತಂದರೆ ಆಪ್ರೇಷನ್ ಥಿಯೇಟ್ರು ಯಾವ ರೀತಿ ಹೈಜಿನಿಕ್ ಆಗಿರುತ್ತೆ ಅನ್ನೋದು ನನಗೆ ಫಸ್ಟು ಅದು ನನಗೆ ಡೌಟ್ ಬಂದಿದ್ದು. ಅದಾದಮೇಲೆ 4 ದಿನ ಆದಮೇಲೆ ನಮ್ಮದು ಡಿಸ್ಚಾರ್ಜ್ ಆಯಿತು. ಆಮೇಲೆ ಡಿಸ್ಚಾರ್ಜ್ ಆಗಿ ಒಂದು ಸ್ವಲ್ಪ ದಿನ ಆದಮೇಲೆ ಫಸ್ಟ್ ಫಾಲೋ ಅಪ್ ನೆಕ್ಸ್ಟ್ ಒಂದು 10 ದಿನ ಬಿಟ್ಟು ಬರೋಕ್ಕೆ ಹೇಳಿದರು. ಆವಾಗ ಹೋದಾಗ ಒಂದು ಆಪ್ರೇಷನ್ ಮಾಡಿರೋ ಜಾಗದಲ್ಲಿ, ಸಿ ಸೆಕ್ಷನ್ ಆಗಿರೋ ಜಾಗದಲ್ಲಿ ಪಸ್ ಕಾಣ್ತಾ ಇತ್ತು ನನಗೆ. ಅದು ಈ ಥರ ಆಗಿದೆ ಮೇಡಮ್ ಅಂತ ನಾವು ಹೋಗಿ ತೋರಿಸಿದ್ರೆ ಅವ್ರು ಹೇಳಿದ್ದು ನಮಗೆ ಒಂದೇ, ತುಂಬ ಆರೈಕೆ ಸರಿಯಾಗಿ ಮಾಡ್ಕೊಂಡಿಲ್ಲ ನೀವು, ತುಂಬ ಓವರ್ ಸ್ಟೀಮ್ ತೊಗೊಂಡ್ಬಿಟ್ಟಿದ್ದೀರಾ, ಆ ಸ್ಟೀಮ್ ತೊಗೊಂಡಿರೋದ್ರಿಂದ ಆ ಥರ ಆಗಿದೆ ಅಂತ ಹೇಳಿದ್ರು.
ನಾವು ಮೇ ಬಿ ನಮಗೆ ಅವಾಗೇನೋ ಅದ್ರ ಕಡೆ ಅಷ್ಟು ಗೊತ್ತಿರಲಿಲ್ಲಲ್ಲ, ನಾವು ಮೇ ಬಿ ಇರ್ಬೋದು ಅಂತ ನಾನು ಸುಮ್ಮನೆ ಅದೇ. ಬಟ್ ಒಂದು ವಾರಕ್ಕೆ ಟ್ಯಾಬ್ಲೆಟ್ ಬರ್ಕೊಟ್ರು ಅವರು, ಒಂದು ವಾರಕ್ಕೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟಿರೋದ್ರಿಂದ ನಾವು ಅದನ್ನು ತೊಗೊಂಡ್ರೆ ಅದು ಇನ್ನೂ ಕಮ್ಮಿ ಆಗಲಿಲ್ಲ. ನನ್ನ ರಿಲೇಟಿವಲ್ಲೇ ನಮಗೆ ಡಾಕ್ಟರ್ಸ್ ಇದ್ದಾರೆ, ಸೊ ಅವ್ರಿಗೆ ನಾನು ಅದು ಫೋಟೋಸ್ ತೆಗೆದ್ಬಿಟ್ಟು ನಾನು ಕಳಿಸ್ದೆ, ಏನಾಗಿರ್ಬೋದು ಈ ಥರ ಹಿಂಗಾಗಿದೆ ಅಂತ. ಅವ್ರು ಏನು ಹೇಳಿದ್ರು, ನೀನು ಫಸ್ಟು ಸ್ಕ್ಯಾನಿಂಗ್ ಮಾಡಿಸಿ ಸರ್ಜನ್ ಹತ್ರ ಹೋಗು, ಕನ್ಸಲ್ಟ್ ಮಾಡು ಅಂತ ಹೇಳಿದ್ರು. ನಾವು ಸರ್ಜನ್ ಹತ್ರ ಹೋದಾಗ ಸ್ಕ್ಯಾನಿಂಗ್ ಮಾಡಿಸಿ ಸರ್ಜನ್ ಹತ್ರ ಹೋದಾಗ ಹೇಳಿದಾಗ ಅವರು ಆ್ಯಕ್ಚುಲಿ ಅಶ್ವಿನಿ ಡಾಕ್ಟರ್ ಸುಧೀಂದ್ರ ರಾವ್ ಅಂತ, ಅವರು ಅಶ್ವಿನಿ ಹಾಸ್ಪಿಟ್ಲು ಸುಧೀಂದ್ರ ರಾವ್ ಅಂತ, ತುಂಬ ಒಳ್ಳೆ ಡಾಕ್ಟ್ರು. ಅವ್ರ ಹತ್ರ ನಾವು ಹೋಗಿ ಕನ್ಸಲ್ಟ್ ಮಾಡಿದಾಗ, ಸರ್ ನನಗೆ ಏನಿಲ್ಲ ಒಂದು ಅರ್ಧ ಗಂಟೆ ಕೂಡಿಸ್ಕೊಂಡು ಏನಾಗಿರ್ಬೋದು ಯಾಕಾಗಿರ್ಬೋದು ಅಂತ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅವ್ರು ಕೊನೆಯದಾಗಿ ಹೇಳಿದ್ದು ಒಂದು ಅನ್ಹೈಜಿನಿಕ್ OT ಇಂದ ಆಗಿರುತ್ತೆ, ಇನ್ನೊಂದು ಅನ್ಸ್ಟರೈಲ್ಡ್ ಥಿಂಗ್ಸ್, ಅಂದರೆ ಅದು ಏನೇ ಆಪ್ರೇಷನಿಗೆ ಬಳಸೋವಂಥ ಏನೇ ವಸ್ತುಗಳಿರ್ಬೋದು ಅದನ್ನು ಸ್ಟೆರ್ಲೈಸ್ ಸರಿಯಾಗಿ ಮಾಡಬೇಕು. ಸ್ಟೆರ್ಲೈಸ್ ಸರಿಯಾಗಿ ಆಗಲಿದ್ದಾಗ ಈ ಥರ ಇನ್ಫೆಕ್ಷನ್ಸ್ಗಳಾಗುತ್ತೆ ಅಂತ ನನಗೆ ಅವ್ರು ತುಂಬ ತಿಳಿಸಿ ಹೇಳಿದರು. ಅವರು ಆಮೇಲೆ ಅದಕ್ಕೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು. ಅದು ಗಾಯ ವಾಸಿ ಆಯಿತು. ಸ್ಕ್ಯಾನಿಂಗಲ್ಲಿ ತುಂಬ ಡೀಪಾಗಿ ಅಷ್ಟೇನು ಉಣ್ಸಿಲ್ಲ. ಇದು ಈ ಥರ ಬರ್ತಾ ಇರುತ್ತೆ ಪಸ್, ಅದು ಹೊರಗೆ ಬಾಡಿ ಇಟ್ಕೊಳ್ಳೋದಿಲ್ಲ, ಹೊರಗೆ ತಳ್ತಾ ಇರುತ್ತೆ ಪಸ್ಸು. ಅದು ಬಂದಾಗೆಲ್ಲ ನಾವು ಈ ಥರ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಕಮ್ಮಿ ಆಗುತ್ತೆ, ನಿನಗೆ ಆಲ್ಮೋಸ್ಟ್ ಒಂದು 10 ತಿಂಗಳ ಒಳಗಡೆ ಇದು ಎಲ್ಲ ವಾಸಿ ಆಗುತ್ತೆ ಅಂತ ಭರವಸೆ ಕೊಟ್ಟು ನಮಗೆ ಕಳಿಸಿದ್ರು. ನಮ್ದು ಇನ್ನೂ ಟ್ರೀಟ್ಮೆಂಟ್ ನಡೀತಾ ಇದೆ. ಅದೇ ಥರ ಪಸ್ ಬರ್ತಾ ಇದೆ, ನಾವು ಹಂಗೆ ಆ್ಯಂಟಿಬಯೋಟಿಕ್ಸ್ ತೊಗೊಂಡು ಹಂಗೆ ಕಮ್ಮಿ ಮಾಡ್ಕೋತಾ ಇದ್ದೀವಿ. ಮುಂದೆ ನಾನು ಇನ್ನೂ ಅದ್ರ ಬಗ್ಗೆ ಇನ್ನೂ ಕನ್ಸಲ್ಟ್ ಮಾಡಬೇಕಾಗಿದೆ ಡಾಕ್ಟರ್ ಹತ್ರ. ಬಟ್ ಈಗಿನ ಪರಿಸ್ಥಿತಿ ಏನಿದೆ ಅಂತಂದರೆ ಅದೇ ಇನ್ನೂ ನರಳ್ತಾ ಇದ್ದಾರೆ. ನಂದೊಂದೇ ಅಲ್ಲ, ನನ್ನ ಸಹೋದರರು, ನನ್ನ ಗಣೇಶ್ ಮತ್ತು ಕಿಶನ್, ತುಂಬ ಜನ ಇದ್ದಾರೆ. ನನಗೆ ಗೊತ್ತಿರೋ ಹಾಗೆ ನಾವೊಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ, ಯಾರ್ಯಾರು ಈ ಥರ ವಿಕ್ಟಿಮ್ಸ್ ಇದ್ದಾರೆ ಹಾಸ್ಪಿಟ್ಲಿಂದ, ಯಾರ್ಯಾರು ಹೆಣ್ಮಕ್ಳಿಗೆ ಈ ಥರ ಆಗಿದೆ. ಎಷ್ಟು ಜನಕ್ಕೆ ಈ ಥರ? ಸರ್ ನಮ್ಮ ಗ್ರೂಪಲ್ಲಿ ಇರೋದು ಏನಿಲ್ಲ ಅಂತ ಅಂದರೆ ಒಂದು 17ರಿಂದ 18 ಜನ ಇದ್ದಾರೆ. 17ರಿಂದ 18 ಜನಕ್ಕೆ ನಾವು ಆಗಿದೆ. ಅದು ಎಲ್ಲರಿಗೂ ಅದೇ ಸೇಮ್ ಪ್ರಾಬ್ಲಮ್. ನನ್ನ ವೈಫ್ ರಿಲೇಟಿವ್ ಒಬ್ಬರಿಗೂ ಹಂಗೆ ಆಗಿದೆ. ಮೊನ್ನೆ ನನಗೆ ತಿಳಿದುಪಟ್ಟಿದ್ದೇನು ಅಂತಂದರೆ ಅವರು ಅಲ್ಲೇ ಡೆಲಿವರಿ ಆಗಿದ್ದು. ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೂ ಹಿಂಗೆ ಆಗಿದೆ ಅಂತ ಕೇಳಿದಾಗ, ಹೌದು ಅಣ್ಣ ನನಗೂ ಹಿಂಗೆ ಆಗಿದೆ ಅಂತ ಹೇಳಿದರು ಅವರು. ಸೊ ಹಿಂಗೆ ನೋಡ್ತಾ ಇದ್ದರೆ ಒಂದು ಬಿಟ್ಟರೆ ಒಂದು ಕಾಂಟ್ಯಾಕ್ಟ್ ಬರ್ತಾನೆ ಇದೆ ನಮಗೆ. ಏನು ಆ್ಯಕ್ಷನ್ ತೊಗೋಬೇಕಂತ ಸರ್ ನಾವು DC ಅವ್ರಿಗೆ ಕಂಪ್ಲೇಂಟ್ ಕೊಟ್ವಿ, ನಾವು DHO ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನೆನ್ನೆ ಅವರು ಎಂಕ್ವೈರಿ ಕರೆದಿದ್ರು, ಎಲ್ಲರನ್ನೂ ನಮ್ಮ ಹತ್ರ ಅಷ್ಟು ಹೇಳಿಕೆ ತೊಗೊಂಡ್ರು. ಆಮೇಲೆ ಡಾಕ್ಟರ್ ಅವರು ಗಂಗೋತ್ರಿ ಅವರು, ಡಾಕ್ಟರ್ ಶ್ರೀಕರಿ ಹಾಸ್ಪಿಟ್ಲು ಡಾಕ್ಟರ್ ಯಾರು ಸೆಕ್ಷನ್ ಮಾಡಿದ್ರು ಅವ್ರನ್ನೂ ಕೂಡ ಕರೆಸಿದ್ರು, ಅವ್ರ ಹತ್ರನೂ ಹೇಳಿಕೆ ತೊಗೊಂಡಿದ್ದಾರೆ. ನಾವು ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೋತಾರೆ ಅಂತ. ನಮ್ಮದು ಏನು ಕೇಳ್ಕೊತಾ ಇದ್ದೀವಿ ಅಂತಂದರೆ, ಅವರು ಹಾಸ್ಪಿಟ್ಲ್ ಕ್ಲೋಸ್ ಮಾಡಬೇಕು, ಆ ಡಾಕ್ಟ್ರ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು. ಇನ್ನೊಂದು, ಆ ಡಾಕ್ಟ್ರು ಎಲ್ಲಾದರೂ ಇನ್ನೊಂದು ಅವರಿಗೆ ಬರೀ 1-2 ವರ್ಷ ಬ್ಯಾನ್ ಮಾಡಿ ಆಮೇಲಿಂದ ನೀವು ಪ್ರಾಕ್ಟೀಸ್ ಮಾಡ್ಬೋದು ಅಂತ ಕೊಟ್ಟರೆ ನಾವು ಅದಕ್ಕೂ ಒಪ್ಪಲ್ಲ. ಯಾಕಂದರೆ ಇಲ್ಲಿ 1-2 ಕೇಸ್ಗಳಾಗಿರೋದು. ಇಲ್ಲಿ ಇಲ್ಲ ಅಂತಂದರೆ ನಮಗೆ ಗೊತ್ತಿರೋ ಹಾಗೆ 20 ಕೇಸ್ಗಳಿದ್ದಾವೆ. 20 ಮಹಿಳೆಯರು ಒದ್ದಾಡ್ತಾ ಇದ್ದಾರೆ. ಅವರು ತಾಯಿ ಅವರ ಆರೈಕೆ ಮಾಡ್ಕೋಬೇಕಾ, ಇಲ್ಲ ಮಗುನ ನೋಡ್ಕೋಬೇಕಾ, ಮಗು ಹತ್ರ ಹಾಲು ಕುಡ್ಸೋದು ಕಷ್ಟ ಆಗ್ತಾ ಇದೆ, ಕುತ್ಕೊಂಡು ಕುಡ್ಸೋದು ಕಷ್ಟ ಆಗ್ತಾ ಇದೆ. ಯಾಕಂದರೆ ಸೆಕ್ಷನ್ ಜಾಗ ತುಂಬ ಇದು ಆಗಿರುತ್ತೆ, ಇನ್ಫೆಕ್ಷನ್, ಕುತ್ಕೊಂಡು ಹಾಲು ಕುಡ್ಸೋಕೆ ಆಗ್ತಾ ಇಲ್ಲ. ಅದೇ ನಮಗೆ ಮೇನ್ ಪ್ರಾಬ್ಲಮ್ ಆಗ್ತಾ ಇರೋದು. ಮಗುನ ನೋಡ್ಕೋಬೇಕಾ, ತಾಯಿ ನೋಡ್ಕೋಬೇಕಾ, ಇದೇ ಆಗ್ತಾ ಇರೋದು. ನಮ್ದು ಆಗ್ರಹ, ನಮ್ದು ಏನು ಆಗ್ರಹ ಅಂತಂದರೆ ಹಾಸ್ಪಿಟ್ಲ್ ಕ್ಲೋಸ್ ಆಗಬೇಕು, ಅವ್ರು ಕ್ಯಾನ್ಸಲ್ ಮಾಡಬೇಕು, ಅವ್ರು ಇನ್ನು ಯಾವತ್ತೂ ಪ್ರಾಕ್ಟೀಸ್ ಮಾಡಬಾರ್ದು. ಏನು ಮಾಡ್ತಾರೆ, ಕೊಯ್ದು ಪಾಪನಲ್ಲಿ ಹೋಗ್ಬಿಡ್ತಾರೆ. ಅಲ್ಲಿ ನೆಕ್ಸ್ಟ್ ಮಾಡದೆ ಆಯಿಗಳು, ನರ್ಸ್ಗಳು, ಸಿಸ್ಟರ್ಗಳು ಇರ್ತಾರಲ್ಲ, ಎಲ್ಲ ಬ್ಲಡ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಮಾಡಿ ಅವ್ರು ಹೊಲಿಗೆ ಹಾಕ್ತಾರೆ. ಈ ಮೇಡಮ್ ಲಾಸ್ಟಿಗೆ ಬಂದು ನೋಡ್ತಾರೆ, ಏನಪ್ಪ ನಾವು ಆ ಟೈಮಿಗೆ ನಮಗೆ ಖುಷಿ, ಹೆಣ್ಮಗು ಹುಡ್ತಪ್ಪ ಆರಾಮ ಮೇಡಮ್, ತಾಯಿ ಮಗ ಆರಾಮ ಆಯ್ತಾ, ಆರಾಮಾಯ್ತು, ನಾವು ಆ ಖುಷಿಯಲ್ಲಿ ಇರ್ತೀವಲ್ಲ, ಇವೆಲ್ಲ ಅಬ್ಸರ್ವ್ ಮಾಡಲ್ಲ. ಅದಕ್ಕೆ ನಮಗೆ ಏನಿದು ಅಂದರೆ, ಈ ರೀತಿ ಹೆಣ್ಮಕ್ಳು ಭಾಳ 22-25 ಜನ ಇದೆ ಸರ್. ಸಫರ್ ಹೆಂಗೆ ಪಡ್ತಿದ್ದಾರೆ ಅಂದರೆ, ಅವರು ಯಾಕನ ಹೆಣ್ಣಾಗಿ ಹುಟ್ಟಿದ್ವಿ, ನಾವು ಯಾಕನ ಮದುವೆ ಆದ್ವಿ ಅಂತ ಬಂದ್ಬಿಟ್ಟಿದೆ ಅಲ್ಲೇ ಮನಸ್ಸಲ್ಲಿ. ಹೇಳ್ಕೊಳಕ್ಕಾಗಲ್ಲ ಕೆಲವು ವಿಚಾರ ಮೀಡಿಯಾ ಮುಂದೆ ಒಳಗಿಂದಳು. ಅದಕ್ಕೆ ನಮ್ಮ ಉದ್ದೇಶ ಈಗ ಹಾಸ್ಪಿಟ್ಲು ಬಂದ್ ಮಾಡಿಸ್ಬೇಕು ಸರ್. ನಮಗೆ ಯಾವುದೇ ರೀತಿ ಪರಿಹಾರ ಬೇಡ ಸರ್. ನಾನು ಹೇಳ್ತೀನಿ, ಖುದ್ದಾಗಿ ಹೇಳ್ತೀನಿ ಮೀಡಿಯಾ ಮುಂದೆ, ಆ ಎಮ್ಮಗೆ ಬೇಕಿದ್ರೆ ನಾನು ಸಾಲ ಮಾಡಿ ಕೊಡ್ತೀನಿ ಜಾಸ್ತಿ. ಎಮ್ಮ ಎಷ್ಟು ಕೊಡ್ತಾರ ಅದನ್ನು 1 ರೂಪಾಯಿ ಜಾಸ್ತಿ ಕೊಡ್ತೀನಿ ನಾನು, ಪರಿಹಾರ ಅವ್ರು ಇಟ್ಕೊಳ್ಳಿ, ಅದನ್ನು ಹೇಳಬಲ್ಲೆ. ಹಾಸ್ಪಿಟ್ಲು ಕ್ಲೋಸ್ ಮಾಡಿಸ್ಬೇಕು ಇಮಿಡಿಯೇಟಾಗಿ, ಮತ್ತು ಲೈಸೆನ್ಸ್ ಅದು ಮಾಡಬೇಕು. ಇದು ನಮಗೆ ಬರುತ್ತೆ, ಇಷ್ಟಾಗಿ ರಿಪ್ಲೈ ಕೊಡ್ತೀನಿ ಅಂದರೆ ಗೌರ್ಮೆಂಟ್ ಕಡೆಯಿಂದ ಬಂದಿಲ್ಲ ಅಂದರೆ ಸರ್ ನಾವು ಇದು ಮುಚ್ಚೋ ತನಕ ಹೋರಾಟ ನಿಲ್ಲೋದಿಲ್ಲ. ಹಾಸ್ಪಿಟ್ಲ್ ಮುಂದೆ ಧರಣಿ ಕೂಡ ಯಾಕೆ ಕುಂದಿರ್ತೀವಿ, ಧರಣಿ ಯಾಕೆ ಮಾಡ್ತಿದ್ವಲ್ಲ ಅಂದರೆ ಅವ್ರು ಅಂದ್ಕೊಂಡ್ರು ಅಂತೇಳಿ. ಮುಂದೆ ಹೆಣ್ಮಕ್ಳಿಗೆ ಈ ಥರ ಆಗಬಾರ್ದು ಸರ್, ಭಾಳಷ್ಟು ಬೇರೆಯವ್ರಿಗೆ ಆಗಲೇಬಾರ್ದು ಯಾರು. ಯಾಕೆಂದರೆ ಸರ್ ಅದು ನೀವು ಫೋಟೋಸ್ ವಿಜುವಲ್ಸ್ ನಾನು ಕೊಟ್ಟಿದ್ದೀನಿ, ಎಲ್ಲ ಕಮಿಟಿಯಲ್ಲಿ ಎಲ್ಲರೂ ಕೊಟ್ಟಿದ್ದೀವಿ, ನೋಡಿಬಿಟ್ರೆ ಊಟ ಹೋಗಲ್ಲ ಸರ್. ಅವರೇ ನೆನೆ ಕಮಿಟಿಯವ್ರು ಶಾಕ್ ಆದರು. ಸಿಸರಿನ್ ಹಿಂಗೆ ಮಾಡ್ತಾರೆ, ಹಿಂಗೆ ಪ್ಲಸ್ ಮಾರ್ಕ್ ಮಾಡ್ತಾರೆ, ನಿಮ್ಗೆ ವಂಡರ್ ಆಗ್ಬೋದು ನಮ್ಗೆ. ಇನ್ನೂ ಅದು ನೋಡಿಬಿಟ್ರೆ ಫಸ್ಟ್ ಬರ್ತದೆ ತೂತುಗಳು ಹಂಗೆ ಕಾಣಿಸ್ತದೆ. ಇನ್ನು ಅಂತ 22 ಜನಕ್ಕೆ ಆಯ್ತು ಸರ್. ಇದು 2021 ಡಿಸೆಂಬರ್ 25 ಶ್ರೀಕರಿ ಹಾಸ್ಪಿಟ್ಲು ಡಾಕ್ಟರ್ ಗಂಗೋತ್ರಿ ಮೇಡಮ್ ಅಲ್ಲಿ ನಮ್ಮ ಮಿಸ್ಸಸ್ಸಿಗೆ ಡೆಲಿವರಿ ಆಯಿತು, ಸೆಕ್ಷನ್ ಆಯಿತು, ಸಿಸರಿನ್ ಆಯಿತು, ಗಂಡು ಮಗು ಜನನ ಆಯಿತು. ಅಲ್ಲಿಂದ 3 ಸಹ ಡಿಸ್ಚಾರ್ಜ್ ಆಯಿತು. 3 ಸಹ ಆದಮೇಲೆ ಡಿಸ್ಚಾರ್ಜ್ ಆಯಿತು ಆಬ್ವಿಯಸ್ಲಿ. ಅಲ್ಲಿಂದ ಸೀದಾ ನಾವು ಮನೆಗೆ ಬಂದ್ವಿ. 5 ತಿಂಗಳ ನಂತರ ಆ ಸಿಸರಿನ್ ಮಾಡಿದ ಜಾಗದಲ್ಲಿ ಕ್ಯೂ ಕಾಣಿಸ್ಕೊಂತು, ಫಸ್ಟ್ ಟೈಪ್ ಬಂತು. ಅದೇ ಹಾಸ್ಪಿಟ್ಲಿಗೆ ಹೋದ್ವಿ, ಅವ್ರು ಟ್ಯಾಬ್ಲೆಟ್ಸ್ ಕೊಟ್ಟರು. ಒಂದು 10 ಡೇಸ್ ಆಯ್ತು ಅಲ್ಲಿಗೆ.
10 days ಆಯಿತು, ಕಮ್ಮಿ ಆಗಲಿಲ್ಲ. ಮತ್ತೆ ಹೋದ್ವಿ, ಮತ್ತೆ ಅಲ್ಲೇ ತೋರಿಸಿ ಮತ್ತೆ ಅಲ್ಲೇ ಹೋಗ್ಬೇಕು. ನಾನು ಫಸ್ಟ್ ಟೈಮ್ ಅಲ್ಲೇ ಮತ್ತೆ ಓದಿ ಮತ್ತೆ ಒಂದು ಎಷ್ಟು ಅವ್ರು ಕತ್ರಿಯಿಂದ ಅದೇನೋ ಸಣ್ಣ ಹುಡುಗರು ಆಟ ಮಾಡ್ತಾರಲ್ಲ ಹಂಗೆ ಮಾಡಿದ್ರು, ಕತ್ರಿಂದ ಕೆಬ್ಬರಿ ಬ್ಯಾಂಡೇಜ್ ಹಾಕಿ ಕಳಿಸಿದ್ರು. ನನ್ನ ಮಿಸಸ್ ಈಗಲೂ ಅದನ್ನು ಅವ್ರು ಡಾಕ್ಟ್ರ್ ಅಂತ ಗೊತ್ತಾಗ್ತಾವೆ, ಅವೆಲ್ಲ ನಾವು ಎಚ್ಚರಿಕೊಂಡಿದ್ದು ಉದ್ಧಾರ ಆಗ್ಬಿಡ್ತೀವಿ ನಾವು, ಗೊತ್ತಿಲ್ಲ ನಾವು. ಆಯಿತು, ಮತ್ತೆ ಅದು ಲ್ಯಾಬಿಗೆಲ್ಲ ಕಳಿಸಿದ್ರು, ಅದೆಲ್ಲ ತೊಗೊಂಡು ಇಲ್ಲ ಮೇಡಮ್ ನೀವು ಕಮ್ಮಿ ಆಗ್ತಿಲ್ಲ ಮೇಡಮ್, ಮತ್ತೆ ಟ್ಯಾಬ್ಲೆಟ್ಸ್ ಕೊಟ್ಟರು. ಅವು ಟ್ಯಾಬ್ಲೆಟ್ಸ್ ಏನೆಲ್ಲ ಕಮಿಟಿ ನಾವು ಹೇಳ್ತೀನಿ ನಾನು, ಎಲ್ಲ ಆ್ಯಂಟಿಬಯೋಟಿಕ್ 5 ಡೋಸ್ ಕೊಡ್ತಾರೆ. ಏಜ್ ನೋಡಬೇಕು ಪರ್ಸನ್ ಮನುಷ್ಯ ಆರೋಗ್ಯ ಇದ್ರಿಲ್ಲೋ, ಅವ್ರ ಬಾಡಿ ತಡೀತಿಲ್ಲೋ, ಏನು ಕೈತೆ ತಿಳ್ಕೊಬೇಕು. ಡಾಕ್ಟರ್ ಅಂದ್ರೆ ಏನು ಫಸ್ಟ್ ಸುಮ್ಮನೆ ಓದ್ತಾರೆ ಜ್ವರ ಕೇಳ್ತಾರೆ ಅವ್ರು, ನಮಗೆ ಏನು ಹ್ಯಾಬಿಟ್ಸ್ ಸ್ವಲ್ಪ ಏನು ತಿಂತೀನಿಲ್ಲ ಕೇಳಬೇಕು, ಬಾಡಿ ಒಳಗೆ ಏನು ಹಿಡಿದು ಸುಮ್ಮನೆ ಬಂದು ಆ್ಯಂಟಿಬಯೋಟಿಕ್ಸ್ ದಪ್ಪ ಐತೆ ಆ್ಯಂಟಿಬಯೋಟಿಕ್ಸ್ ಕೊಟ್ಬಿಟ್ರೆ ಈ ಥರ ಹಿಂಗಾಯ್ತು ಆಯಿತು ಅಂತೇಳಿ ಮತ್ತೆ ನಾವು ಟೆಸ್ಟೆಲ್ಲ ಬಂದು ಏನೂ ಗೊತ್ತಾಗ್ತಿಲ್ಲ ಅವರಿಗೆ. ಬೇರೆ ಹಾಸ್ಪಿಟ್ಲಿಗೆ ಹೋದಿ, ಅಶ್ವಿನಿ ಹಾಸ್ಪಿಟ್ಲಿಗೆ ಹೋದಿ, ಅವರೆಲ್ಲ ಗೈನಕಾಲಜಿಸ್ಟ್ ಕನ್ಸಲ್ಟ್ ಮಾಡಿದ್ದು ಇಲ್ಲದಲ್ಲ. ಅಲ್ಲಿಂದ ಮತ್ತು ನಾವು ಶ್ರೀರಕ್ಷಾ ಹಾಸ್ಪಿಟ್ಲ್ ಹೋದ್ವಿ ಜಯಶ್ರೀ ಮೇಡಮ್ ಹತ್ರ. ಅವರು ಅಷ್ಟೇ ಪಾಪ ನೋಡಿದ್ರು, ಅವ್ರಿಗೂ ಗೊತ್ತಾಗ್ತಿಲ್ಲ. ಅವರು ಟ್ಯಾಬ್ಲೆಟ್ಸ್ ಕೊಟ್ಟರು, ಲ್ಯಾಬಿಗೆಲ್ಲ ಕಳಿಸಿದ್ರು, ಪಸ್ಗಳ ಟೆಸ್ಟ್ಗಳು ತೊಗೊಂಡು ಕಳಿಸಿದ್ರು, ಟ್ಯಾಬ್ಲೆಟ್ ಕೊಟ್ಟರು. ಒಂದು ತಿಂಗಳು ತಡಿ ಡೇಟ್ ಆಗಲಿ ನೋಡೋಣ, ಡೇಟ್ ಆದ ಪೇನ್ ಬರುತ್ತೆ ಅವೆಲ್ಲ ಕೇಳಿದ್ರು. ಹೆಣ್ಮಕ್ಳದ್ದು ಏನು ನಮಗೆ ಗೊತ್ತಾಗಲ್ಲ, ಅದು ಎಲ್ಲ ಕೇಳಿದ್ರು. ನಾವು ಆಯಿತು 2 ತಿಂಗಳಾಗ್ಬಿಡ್ತಲ್ಲ, ಇನ್ನು ಅಷ್ಟೊತ್ತಿಗೆ ಟೋಟಲ್ ಒಂದು 4-5 ತಿಂಗಳಾಗ್ಬಿಟ್ಟಿತ್ತು ಈ ಇನ್ಸಿಡೆಂಟ್ ಆಗಿ. ಬಸ್ ಬರ್ತಾ ಹಿಂಗೆ ಸಿಡಿತಾ ಇತ್ತು, ಬೋರಾಗಿ ನೀರು ಹಾಕಿದ್ರೆ ಹಿಂಗೆ ಉಕ್ಕುತ್ತಲ್ಲ ಹಿಂಗೆ ಉಕ್ತಿತ್ತು. ಹಾಸ್ಪಿಟಲೆಲ್ಲ ಗಾಬರಿ ಆಗಿದೆ, ಟಾಪ್ ನಿಂತು ಬಟ್ಟೆ ಹಿಡ್ಕೊಂತಿದ್ರು ಹಿಂಗೆ. ಆಯ್ತು ಇದೇನಿದು ಅಂತೇಳಿ ಇಲ್ಲ ಆಗಲಿಲ್ಲ, ಬೇಡ ಇನ್ನೇನು ಸೀದಾ ದೊಡ್ಡ ಊರಿಗೆ ಹೋಗೋಣ, ಅಷ್ಟು ನಮ್ಮ ಆರ್ಥಿಕ ಪರಿಸ್ಥಿತಿ ಇಲ್ಲ ಅಂತೇಳಿ ಬಳ್ಳಾರಿಗೆ ಬಂದ್ವಿ ನಾವು. ಬಳ್ಳಾರಿಗೆ ಬಂದರೆ ಹಿಂಗೆ 4 ಜನ ಯಾರೋ ದೇವರಂಥ ಮನಸ್ಸಿಗೆ ನಾನು ಕೇಳಿದೆ, ಯಾವುದಪ್ಪ ಚೆನ್ನಾಗಿದೆಯಲ್ಲ ಹಾಸ್ಪಿಟ್ಲ್ ಈ ಥರ ಸೀದಾ ಡೈರೆಕ್ಟ್ ಹೋಗಿದ್ದೆ SR ಹಾಸ್ಪಿಟ್ಲಿಗೆ. ನಾನು ಬೇರೆ ಇಲ್ಲ, ಸುಬ್ಬರಾವ್ ಹಾಸ್ಪಿಟ್ಲು ಪೋಲೋ ಹೋಟ್ಲು ರೋಡ್ ಅದು ಇದೆ, ಹೊಸಪೇಟೆ ರೋಡ್. ಹೋಗಿ ಮೇಡಮ್ ಹಿಂಗದು ಮಲ್ಕೊಂಡು ಚೆಕ್ ಮಾಡಿದ, ಮೇಡಮ್ ಏನು ಹೇಳಿಲ್ಲ, ಸೀದಾ ರಿಯಾಪರೇಟ್ ಮಾಡಬೇಕು, ನಿಮ್ಗೆ ಆಪ್ರೇಷನ್ ಮಾಡಿದ್ದು ದೇವರಿದ್ದಂಗೆ ದೊಡ್ಡವರು ಡಾಕ್ಟ್ರಲ್ಲ ಎಲ್ಲ ಕೆಡಿಸ್ಬಿಟ್ಟಾರೆ ಒಳಗಡೆ. ಸೆಲ್ಸ್ ಎಲ್ಲ ಅಲ್ಲೇ ಒಳಗಡೆ ಫಾರ್ಮೇಷನ್ ಆಗಿ ಗಡ್ಡೆ ಬೆಳೆದಿದ್ದು, ಅರ್ಧ kg ಗಡ್ಡೆ ತೆಗ್ದಾರೆ ಸರ್. ಫೋಟೋಸ್ ಇದೆ ನಿಮ್ಮ ಹತ್ರ ಎಲ್ಲ ಇದು. ಅದು ಆಯಿತು, ಇದು ಮತ್ತೆ ರಿಯಾಪರೇಟ್ ಆಯಿತು. ಡಾಕ್ಟ್ರ್ ಹೇಳಿದ್ರು ಇದು ಮತ್ತೆ ಬರುತ್ತಿದ್ದು ಅಂತೇಳಿ. ಅಷ್ಟೊತ್ತಿಗೆ ಮತ್ತೆ ಬಂತು, ಮತ್ತೊಂದು ಆಪ್ರೇಷನ್ ಮಾಡಿಸಿವಲ್ಲೇ. ದೇವರಿಂದ 2023ಕ್ಕೆ ಬಿಡಪ್ಪ ಆರಾಮಾಯಿತು ನಾನು ಹೆಂಡ್ತಿ ಅಂದ್ಕೊಂಡ್ವಿ. ಅವ್ರು ಹೇಳಿದ್ರು ಮತ್ತೆ ಬರೋದು ಅಂತೇಳಿ, ಪಾಪ ಸುಳ್ಳು ಹೇಳ್ಬಾರ್ದು. ಅವರು ಡಾಕ್ಟರ್ ನಮ್ಗೆ ಉಳಿಸಿರೋದು, ಅವ್ರು ನನಗೆ SR ಹಾಸ್ಪಿಟಲ್ ಲಕ್ಷ್ಮೀಪವನಿ ಮೇಡಮ್ ಹೆಂಡ್ತಿ ಉಳಿಸಿರೋದು. ಮತ್ತೆ ಬರೋದು ಮತ್ತೆ 2024ಗೆ 6ನೇ ತಿಂಗಳಿಂದ ಕಾಣಿಸ್ಕೊಂತು. ಹೆಂಗೆ ಇಷ್ಟು ದಪ್ಪ ಗಡ್ಡೆ ಆಯ್ತು ಸರ್ ಅದೇ ಜಾಗದಾಗ. ಮತ್ತೆ ಅವ್ರು ಹೇಳಿದ್ರಲ್ಲ ಓದಿ ಮೇಡಮ್ ಹಿಂಗಾಯ್ತು ಅಂದರೆ ಈ ಸರ್ ನಾನು ಹೇಳೋದು ಬರೋದೊಂದಕ್ಕೆ ಏನಿಲ್ಲ, ಬೇರೆ ಆಪ್ಷನ್ ಇಲ್ಲ, ನಿಂದು ಸೀರಿಯಸ್ ಇಶ್ಯೂ ಇದೆ, ನಾನೆಲ್ಲ ನೋಡಿದ್ನಲ್ಲ, ಸೊ ಅದಕ್ಕೆ ಗರ್ಭಜಲ ತೆಗಿಬೇಕಂತ ಹೇಳಿದ್ರು. ಇಲ್ಲ ಇನ್ನೊಂದು ನೀನು ಕನ್ಸೀವ್ ಆಗು, ಡೆಲಿವರಿ ಮಾಡಿ ನಾವೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ, ಅಲ್ಲಿಗೆ ನಿಂತ್ಬಿಟ್ರೆ ಓಕೆ ಬಚಾವಾಗ್ಬಿಡೋದು, ಇಲ್ಲಾಂದ್ರೆ ಬೇರೆ ಆಪ್ಷನ್ ಇಲ್ಲ, ಗರ್ಭಜಲ ತೆಗೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇನ್ನೊಂದು ಕನ್ಸೀವ್ ಮಾಡಿ ಈಗ 5 months ಈಗಲೂ ಪಸ್ ಬರ್ತಾಯಿದೆ, ಈಗಲೂ ಬರ್ತಾಯಿದೆ ಸಣ್ಣ ತೂತಾಗಿ. ಅದಾಗಿ ಹಿಂಗೆ ಗ್ರೂಪ್ ಎಲ್ಲ ನಮಗೆ ಗೊತ್ತಿಲ್ಲ, ನಾವು ಇದ್ರಾಗ ಬಿದ್ದಿದ್ದು. ಹಿಂಗೆ ನಮ್ಮ ಅಣ್ಣ ತಮ್ಮರೆಲ್ಲರೂ ಸಿಕ್ಕಿ ಒಂದು ಎಲ್ಲ ಹಾಸ್ಪಿಟ್ಲ್ ಎಲ್ಲ ಹಿಂಗೆ ಒಂದೊಂದು ಸೇಮ್ ಹಾಸ್ಪಿಟ್ಲಿಗೆ ಸಿಕ್ಕಿ ಒಂದೊಂದು ಗ್ರೂಪ್ ಮಾಡಿದ್ರು, ಯಾರಿಗೆ ತೊಂದರೆ ಅದಾಗ. ಅವಾಗ ಗೊತ್ತಾಯ್ತು 21-22 ಜನಕ್ಕೆ. ಅವಾಗ ಏನು ಮಾಡಿದ್ವಿ ನಾವೆಲ್ಲರೂ ಒಂದು ಮಾತಾಡಿ ತೀರ್ಮಾನ ಮಾಡಿ DCಗೆ DHO ಲೆಟ್ರ್ ಕೊಟ್ವಿ. ಅವರಿಂದ ಒಂದು ವಾರ 10 ದಿವಸ ಆದಮೇಲೆ ರಿಪ್ಲೈ ಬಂದು DHO ಅವರು ಒಂದು ಕಮಿಟಿ ರಚನೆ ಮಾಡಿದರು. ಅದಕ್ಕೆ ನಾವೆಲ್ಲ ನಿನ್ನೆ ಎನ್ಕ್ವೈರಿಗೆ ಹೋಗಿದ್ವಿ. ಎನ್ಕ್ವೈರಿಗೆ ಎಲ್ಲ ಡಾಕ್ಯುಮೆಂಟ್ಸ್ ನೋಡಿದರು, ಎಲ್ಲ ಫೋಟೋಸ್ ತೊಗೊಂಡ್ರು, ಅವ್ರೂ ಜೆರಾಕ್ಸ್ ತೊಗೊಂಡ್ರು, ಮತ್ತು ಕೈ ಬರಹ ಹೇಳಿಕೆನೂ ಬರ್ಸ್ಕೊಂಡು ಎಲ್ಲ ಕೊಟ್ಟು ಬಂದಿವಿ. ನಿನ್ನೆ 11 ಜನ ಬಂದಿದ್ರು ಸರ್, ವಿತ್ ಹೆಣ್ಮಕ್ಳು. ನಿನ್ನೆ ಕಣ್ಣಾರು ನೋಡಿದವರು, ನಡೆಯೋಕ್ಕೆ ಬರ್ತಿಲ್ಲ. ಇನ್ನೂ ಒಂದು ಮೇಜರ್ ಅಂದರೆ ಹಾಸ್ಪಿಟ್ಲದು ನಿರ್ಲಕ್ಷ್ಯ ಅಂದರೆ ಏನಪ್ಪ ಅಂದರೆ, ಹಾಸ್ಪಿಟ್ಲಿಗೆ ಯಾಕೆ ಹೋಗ್ತೀವಿ ನಾವು, ಚೆನ್ನಾಗೈತೆ ಅಂತ ಹೋಗಿರ್ತೀವಿ, ನಾವು ಕಲ್ಲು ಕೊಡಲ್ಲ, ದುಡ್ಡು ಕೊಡ್ತೀವಿ ಅಲ್ಲಿ. ಒಂದು ಸರಿಯಾದ OT ಇಲ್ಲ ಸರ್, ಒಳಗಡೆ ಹೈಜಿನಿಕ್ ಇಲ್ಲ. ಮತ್ತು ಮೇಡಮ್ ಆಪ್ರೇಷನ್ ಮಾಡಿ ಅಂತಾರೆ. ನಾವೇನು ಹೇಳ್ತೀವಿ ಹೇಳ್ರಿ, ಸೀಸನ್ ಎಲ್ಲ ಆಯ್ತಪ್ಪ ನಿಂದಂದ್ರೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.